ಯು ಟೈಮ್ಸ್ ಕನ್ನಡ ನ್ಯೂಸ್ ಅವರ ಎಫೆಕ್ಟ್ನಿಂದ ಈ ಥರ ಎಫೆಕ್ಟ್ ಆಗಿದೆ. ಜೈ ಭೀಮ್ ಸರ್. ಏನಿವತ್ತು ಮೊನ್ನೆ ಜಿಲ್ಲಾ ಜಾಗೃತಿ ದಳ ಬೆಸ್ಕಾಂ ವಿಜಿಲೆನ್ಸ್ ಅವರು ಕಚೇರಿಯಲ್ಲಿ ಬೋರ್ಡ್ ನಾಮಫಲಕವನ್ನು ಸರಿ ಕಾಣ್ತಾ ಇಲ್ಲ ಎಂಬ ವಿಷಯವಿಟ್ಕೊಂಡು ನಾವು ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ. ಆ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಪಾಪ ಎಚ್ಚೆತ್ಕೊಂಡವ್ರೆ. ಪಾಪ ಆ ಬೋರ್ಡು ಯಾವ ಥರ ಕಾಣಿಸ್ತಾ ಇದೆಯೋ ಅಂತಂದರೆ, ಆ ಬೋರ್ಡ್ ಬರ್ಸಿದಾರಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಅವ್ರಿಗೆ ಅಭಿನಂದನೆಗಳು ಸಂಘಟನೆ ಪರವಾಗಿ. ಮತ್ತೆ ಇನ್ನೊಂದು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಏನಪ್ಪಾ ಅಂದ್ರೆ, ಆ ಜಾಗೃತಿ ದಳ ಪೊಲೀಸ್ ಠಾಣೆಯಲ್ಲಿ ಯಾರು 5 ವರ್ಷ ಮೇಲ್ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕೂಡ ಟ್ರಾನ್ಸ್ಫರ್ ಮಾಡಿ ಹೊಸಬರನ್ನ ಯೋಜನೆ ಮಾಡ್ಕೋಬೇಕಲ್ಲಿ. ಯಾಕಂದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಬೇಕಾದ್ರೆ ಅದು ಆಗಲೇಬೇಕಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಬೆಸ್ಕಾಂ ಜಾಗೃತಿ ದಳ ಕೆಲಸ ಏನಪ್ಪ ಅಂದರೆ, ಬಡವರ ಮನೆ ಹೋಗಿ ಪರಿಶೀಲನೆ ಮಾಡೋದಲ್ಲ ಇವ್ರ ಕೆಲಸ. ದೊಡ್ಡ ದೊಡ್ಡ ಶ್ರೀಮಂತರು, ಫ್ಯಾಕ್ಟ್ರಿಗಳು, ಜಲ್ಲಿ ಕ್ರಷರ್ಗಳು, ಪಂಪ್ ಸೆಟ್ಗಳು ಇವೆಲ್ಲ ಅಕ್ರಮ ಮಾಡ್ತಾ ಇದ್ದಾರಲ್ಲ, ಅವ್ರ ಕಡೆ ಗಮನ ಹರಿಸಬೇಕಾಗಿದೆ. ಎಲ್ಲ ಕೂಡ ಏನು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಗಳೇ ಇದ್ದಾರೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ, ಎಲ್ಲ ಕಂಪ್ನಿಗಳ ಥರ ನಡೆಸ್ಕೊಂಡಿದ್ದಾರೆ. ಆ ಕಂಪ್ನಿದಾರರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿ ಲಕ್ಷಾಂತರ ರೂಪಾಯಿ ವಸೂಲು ಮಾಡಿ ಟ್ಯಾಕ್ಸ್ನ ಪರಿವರ್ತನೆ ಮಾಡಿ ನಮ್ಮ ಸರ್ಕಾರಕ್ಕೆ ಕಟ್ಟಿದರೆ ಅದು ನಿಮ್ಮ ಕೀರ್ತಿ ನಿಮ್ಮ ಇಲಾಖೆಗೆ ಬರ್ತದೆ. ಆದ್ದರಿಂದ ಇಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಪರಿಶೀಲನೆ ಮಾಡಿ. ನಾನು ಎಸ್ ಪಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ, ನಾಳಿದ ಶುಕ್ರವಾರ ದಿನ ಭೇಟಿ ಮಾಡ್ತಾ ಇದ್ದೀನಿ ಎಸ್ ಪಿ ಅವ್ರನ್ನ. 5 ವರ್ಷ ಮೇಲ್ಪಟ್ಟವ್ರನ್ನ ಎಲ್ಲರ ಮೇಲೆ ತನಿಖೆ ಆಗಬೇಕು. ಮತ್ತು ನಾನು ಏನು ಆಪಾದನೆ ಮಾಡಿದ್ದೀನಿ ಹಿಂದಿನ ಇದರಲ್ಲಿ ಅವ್ರು ಎಲ್ಲರ ಮೇಲೆ ಕೂಡ ತನಿಖೆ ಆಗಬೇಕು. ತನಿಖೆ ಆಗಿ ಒಳ್ಳೆ ಕೆಲಸ ಮಾಡೋ ಥರ ಇಲಾಖೆ ನಡೆಸ್ಕೋಬೇಕಂತ ನಮ್ಮ ಸಂಘಟನೆ ಪರವಾಗಿ ನಾನು ಇದು ಮಾಡ್ತಾಯಿದ್ದೀನಿ. ಈ ಜಿಲ್ಲಾ ಜಾಗೃತಿ ದಳದ ವಿರುದ್ಧವಾಗಿ ನಾವು ಪ್ರೆಸ್ ಮೀಟ್ ನೋಟ್ ಕೊಟ್ಟಾಗ ಭಾಳ ಎಚ್ಚೆತ್ಕೊಂಡು ಆ ಬೋರ್ಡು ಇಲಾಖೆ ಮುಂದೆ ಬೋರ್ಡನ್ನು ಭಾಳ ಸುಂದರವಾಗಿ ಬರೆಸಿದ್ದಾರೆ ಪಾಪ ಇಲಾಖೆಯವರು. ಅದರ ಅಭಿನಂದನೆಗಳು. ಈ ಅಭಿನಂದನೆಗಳು ಸಲ್ಲಿಸಬೇಕಾದ ಕಾರಣನೇ ಯು ಟೈಮ್ಸ್ ಕನ್ನಡ ನ್ಯೂಸ್ ಅವರ ಎಫೆಕ್ಟ್ನಿಂದ ಈ ಥರ ಎಫೆಕ್ಟ್ ಆಗಿದೆ. ಆದ್ದರಿಂದ ಯು ಟೈಮ್ಸ್ ಕನ್ನಡ ಇನ್ನೂ ಅತಿ ಹೆಚ್ಚಾಗಿ ಪ್ರಚಾರ ಮಾಡಿ ಭ್ರಷ್ಟಾಚಾರ ಮುಕ್ತ ಕೋಲಾರ ಜಿಲ್ಲೆಯನ್ನು ಮಾಡೋದ್ರಲ್ಲಿ ಭಾಳ ಪ್ರಮುಖ ಕಾರಣಕರ್ತರಾಗಿದ್ದಾರೆ. ಆ ಟೈಮ್ಸ್ಗೆ ನಾನು ನಿಜವಾಗ್ಲೂ ಯಾಸೆಟ್ ಆಗಬೇಕು. ಜೈ ಭೀಮ್, ಜೈ ಭಾರತ್.